ಎಕ್ಸ್ಕ್ಯೂಸ್ ಮೀ. ಎಸ್, ಅಂಜಲಿ ಅವರು ಎಲ್ಲಿದ್ದಾರೆ? ಮೇಲಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಎಸ್, ಅಂಜಲಿ ಅಂದ್ರೆ ನಾನೇ. ಏನ್ ವಿಷಯ? ಲಂಕೇಶ್ ಪತ್ರಿಕೆಯಲ್ಲಿ ನ್ಯೂಸ್ ನೋಡಿದೆ. ಲಂಕೇಶ್ ಪತ್ರಿಕೆ ಮ್ಯಾಟರಾ? ಅಶಿಶೋ ಅಬ್ಬಬ್ಬಾ, ಬೆಳಿಗ್ಗೆಯಿಂದ SMS ಅಂತೆ, ಫೋನ್ ಕಾಲ್ ಅಂತೆ, ಆರ್ಟಿಕಲ್ ಅಂತೆ, ಫೋಟೋಗ್ರಾಫ್, ಆಟೋಗ್ರಾಫ್, ಬೊಕ್ಕೇಸ್ ಅಂತೂ ಇವಾಗವರೆಗೂ ಬರ್ತಾ ಇದೆ. ಅದಕ್ಕೆ ಬಿಕಾಸ್ ಆಫ್ ದಿಸ್ ರೀಸನ್ ನಾ ಯಾರಿಗೂ ಹೇಳಿರ್ಲಿಲ್ಲ. ಎಷ್ಟು ಟಾರ್ಚರ್ ಮಾಡಕ್ ಬಿಡ್ತಾರೆ ಗೊತ್ತಾ? ಮೈ ಗಾಡ್. ಆಕ್ಚುಲಿ ಅವನ್ನ ಫಸ್ಟ್ ಟೈಮ್ ಬಾಂಬೆ ಏರ್ಪೋರ್ಟ್ ಅಲ್ಲಿ ನೋಡ್ದೆ. ಅವನನ್ನ ನೋಡ್ತಾನೇ ಇದ್ಬಿಟ್ಟ. ಫ್ಲೈಟ್ ಅಲ್ಲಿ ನೋಡ್ದೆ, ಪಕ್ಕದಲ್ಲೇ ಕೂತಿದ್ದಾನೆ. ಅವನೇ ಅಭಿಷೇಕ್ ಹೆಗ್ಡೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅವನು ಹಾಯ್ ಅಂದ, ನಾನು ಹಾಯ್ ಅಂದೆ. ಅವನ್ ಮಾತಾಡಕ್ ಶುರು ಮಾಡದ್ನಾ, ಮಾತಾಡ್ದ ಬೆಂಗಳೂರು ಏರ್ಪೋರ್ಟ್ ವರ್ಗು ಮಾತಾಡ್ತಾನೆ ಇದ್ದ. ಅದಾದ ನಂತರ ಸಡನ್ ಆಗಿ ಐ ಲವ್ ಯು ಅನ್ಬಿಟ್ಟ ಫ್ಲೈಟ್ ಅಲ್ಲಿ. ನಾನ್ ಬಿಲ್ಕುಲ್ ರಿಜೆಕ್ಟ್ ಮಾಡ್ಬಿಟ್ಟೆ, ಅದ್ ಗೊತ್ತೇ ಇಲ್ಲ ಅಂತ. ಆಮೇಲೆ ಪಾಪ ಗಿಂಟ್ಲು ಆಗೋಗ್ತಾನೆ ಅಂತ ಓಕೆ ಅಂದ್ಬಿಟ್ಟೆ. ಇದೆಲ್ಲ ನ್ಯೂಸ್ ಪೇಪರ್ ಮ್ಯಾಗಝೀನ್ ಅಲ್ಲಿ ಬಂದ್ಬಿಡ್ತಾ. ಗೊತ್ತಿರೋರು ಗೊತ್ತಿಲ್ದಿರೋರು ಎಲ್ಲರೂ ರೆಕಮೆಂಡೇಶನ್ಗೋಸ್ಕರ ಬಂದ್ಬಿಡ್ತಾರೆ. ಹೌದು, ನೀನು ಆಡ್ ಚಾನ್ಸ್ಗೋಸ್ಕರ ತಾನೇ ಸೂಟ್ ಬೂಟ್ ಎಲ್ಲ ಹಾಕೊಂಬಂದಿರೋದು. ಸೆಲೆಕ್ಟ್ ಆದ್ಯಾ ಇಲ್ವಾ? ರೆಕಮೆಂಡ್ ಮಾಡ್ಬೇಕಾ? ಲುಕ್, ನೀನ್ ಹಿಂಗ್ ಸೂಟ್ ಎಲ್ಲ ಹಾಕೊಂಬಂದ್ಬಿಟ್ರೆ ಅವ್ರ ಗ್ವಾಲಿಯರ್ ಸೂಟಿಂಗ್ ಆಡ್ ಕರೀತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲೇ ಬೇಡ. ನಂಜನಗೂಡ್ ಹಲ್ಲಿನ ಪುಡಿ, ನಂದಿ ಮಾರ್ಕ್ ಉಪ್ಪಿನಕಾಯಿ ಇದೆಲ್ಲ ಮಾಡಕ್ ರೆಡಿ ಇರ್ಬೇಕು. ಓಕೆನಾ? ಓಕೆ. ಬಟ್ ಒನ್ ಥಿಂಗ್, ನಾನ್ ಟ್ಯಾಲೆಂಟ್ ಇದ್ರೆ ಮಾತ್ರ ರೆಕಮೆಂಡ್ ಮಾಡೋದು. ಓಕೆ? ಇದಕ್ಕೋ ಇದನ್ನೇ ಸೌಟ್ ಅನ್ಕೋ. ಇವಾಗ ಹೇಳು. ಟ್ಯಾಂಟಡ್ಯಾನ್. ಕಾವೇರಿ ಅನ್ನುವುದು ಅಡಿಗೆ ಮಾಡುವ ಹೆಣ್ಣಿನ ಹೆಸರಲ್ಲ, ಅಡಿಗೆ ಮಾಡುವ ಎಣ್ಣೆಯ ಹೆಸರು. ಹೇಳೋ ಹೇಳೋ. ನೆಕ್ಸ್ಟ್ ಟೈಮ್ ಹೇಳ್ತೀನಿ. ನೀನ್ ಸಂಕೋಚ ಪಡ್ತಾ ಇದ್ಯಾ? ಇರ್ಲಿ ಬಿಡು. ಒಂದ್ ಕೆಲ್ಸ ಮಾಡು, ನಂಬರ್ ಕೊಟ್ಟಿರೋ, ಚಾನ್ಸ್ ಬಂದ ತಕ್ಷಣ ನಿಂಗೆ ಹೇಳ್ತೀನಿ. ನಂಬರ್ ಕೊಡ್ತೀಯಾ? 9341322211. ಓಕೆ. ಅನಿತಾ, ಹಾಯ್. ಒಂದ್ ನಿಮಿಷ ಕಣೆ. ನಿನ್ ಹೆಸರೇನ್ ಹೇಳ್ದೆ? ಮಾದೇಶ ಅಲ್ಲ? ಓಕೆ, ಚಾನ್ಸ್ ಬಂದ ತಕ್ಷಣ ಹೇಳ್ತೀನಿ. ಲಿಟಲ್ ಬಿಸಿ, ಸೊ ಹೋಗಿ. ಬಾಯ್, ಟಾಟಾ. ಹಲೋ.